0 to 1K ಸಬ್ಸ್ಕ್ರೈಬರ್ಸ್ ಅಚೀವ್ ಮಾಡೋ ಈ ಚಾಲೆಂಜಲ್ಲಿ ಇದು ನನ್ನ 3ನೇ ವಿಡಿಯೋ. ಫಸ್ಟ್ ವಿಡಿಯೋ ಮಾಡಿದಾಗ ನನಗೆ 24 ಸಬ್ಸ್ಕ್ರೈಬರ್ಸ್ ಇದ್ದರು. ಆ್ಯಂಡ್ ಇಲ್ಲಿವರೆಗೂ ನನಗೆ 2 ವಿಡಿಯೋ ಹಾಕಿದ್ದೀನಿ. ಆ 2 ವಿಡಿಯೋಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಅಂತ ಹೇಳೋ ಟೈಮ್ ಇದು. ಅದಕ್ಕಿಂತ ಮುಂಚೆ OTTಲಿ ಯಾವುದಾದ್ರೂ ಒಳ್ಳೆ ಮೂವಿ ಬಂದಿದೆಯಾ ಅಂತ ವೆಯ್ಟ್ ಮಾಡಬೇಕಾದ್ರೆ ಹೀಗೆ ಒಂದು ಮೂವಿ ಪಾಪಪ್ ಆಯಿತು. ಸೊ ಆ ಮೂವಿ ಹೆಸರೇ ಐಡೆಂಟಿಟಿ. ಇದೊಂದು ಮಲಯಾಳಂ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಫಸ್ಟ್ ಆಫ್ ಆಲ್ ನನಗೆ ಸಸ್ಪೆನ್ಸ್ ಮೂವಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಈ ಮೂವಿಗೆ 9 ರೇಟಿಂಗ್ ಇತ್ತು. ಅಷ್ಟೇ ಅಲ್ಲ, ಕನ್ನಡ ವರ್ಷನ್ ಕೂಡ ಅವೈಲಬಲ್ ಇತ್ತು. ಸರಿ, ಇನ್ಯಾಕೆ ತಡ, ನೋಡೇ ಬಿಡೋಣ ಅಂತ ಮೂವಿ ನೋಡಿದೆ. ನೋಡಿದ ತಕ್ಷಣ ನನಗನ್ಸಿದ್ದು ಈ ಮೂವಿದು ರಿವ್ಯೂ ಮಾಡಲೇಬೇಕು ಅಂತ. ಸೊ ತಡ ಮಾಡಿದೆ, ಸೆಟಪ್ ಎಲ್ಲ ಮಾಡಿಕೊಂಡು ಪಟ್ ಅಂತ ಒಂದು ವಿಡಿಯೋ ಶೂಟ್ ಮಾಡಿದೆ. ಈಗ ಈ ಮೂವಿದು ಕಂಪ್ಲೀಟ್ ರಿವ್ಯೂ ನಾನು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದ್ದೀನಿ. ಸೊ ಒಂದು ಸತಿ ನನ್ನ ಚಾನಲ್ ವಿಸಿಟ್ ಮಾಡಿ ಆ ಕಂಪ್ಲೀಟ್ ರಿವ್ಯೂನ ನೋಡಿ. ಈ ಮೂವಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಈ ಮೂವಿ ZEE5ಅಲ್ಲಿ ಕನ್ನಡ ಡಬ್ಡ್ ವರ್ಷನ್ ಕೂಡ ಅವೈಲಬಲ್ ಇದೆ. ಇದೊಂದು ಹೀರೋ ಮತ್ತು ವಿಲ್ಲನ್ ಮಧ್ಯೆ ನಡೆಯೋ ಒಂದು ಕಾನ್ಫ್ಲಿಕ್ಟು. ಸೊ ಕ್ಯಾಟ್ ಆ್ಯಂಡ್ ಮೌಸ್ ಗೇಮ್ ಥರ ಇರುತ್ತೆ, ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ. ಓಕೆ, ಈಗ ವಿಚಾರಕ್ಕೆ ಬರೋಣ. ನಾನು ಮೊದಲೇ ಹೇಳಿದೆ 2 ವಿಡಿಯೋ ಪೋಸ್ಟ್ ಮಾಡಿದೆ ಈ ವೀಕಲ್ಲಿ. ಆ್ಯಂಡ್ ಇದಕ್ಕೆ ನನಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಬಂದರು ಅಂತ. ಸೊ 24 ಸಬ್ಸ್ಕ್ರೈಬರ್ಸ್ ಇದ್ದಾಗ ಸ್ಟಾರ್ಟ್ ಆಗಿದ್ದು ಈ ವಿಡಿಯೋ. ಈಗ 2 ವಿಡಿಯೋ ಹಾಕಿದಾಗಿಂದ ನನಗೆ 29 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅಂದರೆ 5 ಸಬ್ಸ್ಕ್ರೈಬರ್ಸ್ ಗೇನ್ ಆಗಿದ್ದಾರೆ. ಇನಿಷಿಯಲ್ ಡೇಸಲ್ಲಿ 5 ಸಬ್ಸ್ಕ್ರೈಬರ್ಸು ಜಾಸ್ತಿನೇ, ಯಾಕೆಂದರೆ ಅಷ್ಟು ಕಷ್ಟ ಇರುತ್ತೆ ಯೂಟ್ಯೂಬಲ್ಲಿ ಒಬ್ಬ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡೋದು. ಸೊ ಇದೇ ರೀತಿ ನಾನು ಮುಂದೆ ಅಪ್ಡೇಟ್ಸ್ ಕೊಡ್ತೀನಿ. ಆದಷ್ಟು ಬೇಗ 1K ಟಚ್ ಮಾಡ್ತೀನಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೀನಿ. ನೆಕ್ಸ್ಟ್ ಅಪ್ಡೇಟ್ಸ್ಗೋಸ್ಕರ ನನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಕೀಪ್ ವಾಚಿಂಗ್.